ನಮಸ್ಕಾರ, ಸತ್ಯ ಸರಸ್ವತಿ ಚಾನಲ್ಗೆ ಸ್ವಾಗತ. ನಾನು ಭಾರ್ಗವಿ. ಈಗ ಪಾರ್ವತಿ ಹಾಡನ್ನು ನಮ್ಮ ಚಿಕ್ಕ ಅತ್ತೆ ಪರಿಮಳ ಅವರು ಹಾಡ್ತಾರೆ. ಈಗ ಹಾಡ್ತಾರೆ. ಪರಮ ಕಲ್ಯಾಣಿ ಮೃಡಾಣಿ ನೀನು ನಿರುತವು ಪಾಲಿಸು ಶಾರ್ವಾಣಿ. ನೀ ಪರಮ ಕಲ್ಯಾಣಿ ಮೃಡಾಣಿ ನೀನು ನಿರುತವು ಪಾಲಿಸು ಶಾರ್ವಾಣಿ. ಸಾಮಜಗಾಮಿನಿ ಸೋಮಧರನ ರಾಣಿ, ಸಾಮಜಗಾಮಿನಿ ಸೋಮಧರನ ರಾಣಿ, ಕಾಮಿತದಾಯಿನಿ ಕಾತ್ಯಾಯಿನಿ. ನೀ ಪರಮ ಕಲ್ಯಾಣಿ ಮೃಡಾಣಿ ನೀನು ನಿರುತವು ಪಾಲಿಸು ಶಾರ್ವಾಣಿ. ಪುರಹರ ಮಾನಸ ರೋಷಿಣಿ ವರ ಗಣಪತಿ ಜನನೀ ಭವಾನಿ. ಮುರಹರ ಮಾನಸ ತೋಷಿಣಿ ವರ ಗಣಪತಿ ಜನನೀ ಭವಾನಿ. ನೀ ಪರಮ ಕಲ್ಯಾಣಿ ಮೃಡಾಣಿ ನೀನು ನಿರುತವು ಪಾಲಿಸು ಶಾರ್ವಾಣಿ. ದಕ್ಷಸುತೆ ಜಗ ರಕ್ಷಕಿ ಮಾತೆ, ದಕ್ಷಸುತೆ ಜಗ ರಕ್ಷಕಿ ಮಾತೆ, ಪಕ್ಷಿವಾಹನ ಸಹಜಾತೆ. ನೀ ಪರಮ ಕಲ್ಯಾಣಿ ಮೃಡಾಣಿ ನೀನು ನಿರುತವು ಪಾಲಿಸು ಶಾರ್ವಾಣಿ. ಆದಿಶಕ್ತಿಯೇ ನೀ ಮೇದಿನಿ ಹೃದಯೇ, ಆದಿಶಕ್ತಿಯೇ ನೀ ಮೇದಿನಿ ಹೃದಯೇ, ಆದರದಿ ಪೊರೆ ಭೇದವಿದೂರೇ, ಆದರದಿ ಪೊರೆ ಭೇದವಿದೂರೇ. ಪರಮ ಕಲ್ಯಾಣಿ ಮೃಡಾಣಿ ನೀನು ನಿರುತವು ಪಾಲಿಸು ಶಾರ್ವಾಣಿ. ಶಾರ್ವಾಣಿ ನಮ್ಮ ಶಾಂತ ಅಕ್ಕ, ನಮ್ಮ ದೊಡ್ಡಕ್ಕ, ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ಹೇಗೆ ಆಚರಿಸ್ತಿದ್ರು ಅಂತ ಹೇಳ್ತಾರೆ. ಹೇಳಿ ಅಕ್ಕ. ಎಲ್ರಿಗೂ ನಮಸ್ಕಾರ. ಭಾರ್ಗವಿ, ನೀನು ಹೇಳ್ದಾಗೆ ಭೀಮನ ಅಮಾವಾಸ್ಯೆ ಬಗ್ಗೆ ಹೇಳ್ತೀನಿ ನಾನು. ನಾವು ಪೋಷಿಸಲಿದ್ದಾಗ ಪದ್ಮಾವತಿ ಚಿಕ್ಕಮ್ಮ ನಮಗೆ ದೊಡ್ಡ ಏಕಾದಶಿ ದಿವಸ ಮಣ್ಣಲ್ಲಿ ಎಲ್ಲ ಬೊಂಬೆಗಳು ಮಾಡ್ತಾ ಇದ್ರು, ಗಂಡಪ್ಪಗಳು ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ನೀದು ನಿನ್ ಗಂಡ ಇದು ನಿನ್ ಗಂಡ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿಸಿ ಅದಕ್ಕೆ ಸುಣ್ಣದಿಂದ ಚುಕ್ಕೆ ಇಟ್ಬಿಟ್ಟು ಅದನ್ನ ಒಣಗ್ಸಕ್ ಇಡ್ತಾ ಇದ್ರು. ಆಮೇಲೆ ಭೀಮನ ಅಮಾವಾಸ್ಯೆ ದಿವಸ ಅವರೇ ಎಲ್ಲ ನಮ್ಗೆಲ್ಲ ಪೂಜೆ ಮಾಡಿಸ್ತಾ ಇದ್ರು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಸ್ಕೂಲು ಕಾಲೇಜುಗಳಿಗೆಲ್ಲ ಹೋಗಿ ಬರ್ತಾ ಇದ್ವಿ. ಸಂಜೆ ಬರೋ ವರ್ಷಕ್ಕೆ ಸತ್ಯಭಾಮ ಚಿಕ್ಕಮ್ಮ, ಅನ್ನಪೂರ್ಣಾದೇವಿ ಎಲ್ಲ ಅವರು ನಿಮ್ಮಮ್ಮ ಎಲ್ಲ ಸೇರಿ ಅಡುಗೆಗಳು ಮಾಡಿರ್ತಾ ಇದ್ರು. ಈ ಕಡುಬು, ಕುಚ್ಚದ ಕಡುಬು ಮಾಡಿರೋರು, ಅದನ್ನ ಹೊಸಲು ಮೇಲಿಡ್ಸಿ ಎಲ್ಲರ ಹತ್ರ ಗಂಡು ಮಕ್ಳ ಹತ್ರ ಭಂಡಾರ ಓಡಿಸೋರು. ನಾವು ಅದರಲ್ಲಿ ಪೈಸಗಳು ಇರ್ತಾ ಇದ್ವಿ, 5 ಪೈಸಾ 10 ಪೈಸಾ ಈ ತರ ಇಟ್ಟು ಅದನ್ನೇ ಏನೋ ಒಂದು ಖುಷಿ ಕುಡಿದು ಎಲ್ಲ ಮಾಡ್ತಾ ಇದ್ವಿ. ಅದು ಇನ್ನ ಸವಿ ನೆನಪಿದೆ. ಹಂಗೆ ತುಂಬಾ ಚೆನ್ನಾಗಿತ್ತು. ಎಲ್ಲ ಇವ್ ನಿನ್ ಗಂಡ ಅಂತ ಅಂದ್ಬಿಟ್ಟು ಎಲ್ಲ ತೋರ್ಸಿ ಹೇಳೋರು. ಈ ಪೂಜೆ ಮಾಡಿದ್ರೆ ಒಳ್ಳೊಳ್ಳೆ ಗಂಡಾದ್ರು ಸಿಗ್ತಾರೆ ಅಂತಂದ್ಬಿಟ್ಟು ಅವ್ರ ಆಶೀರ್ವಾದ ಪರ ಎಲ್ಲ ನಮ್ಗೆಲ್ಲಾರ್ಗು ಒಳ್ಳೊಳ್ಳೆ ಮನೆ ಸಿಕ್ಕಿದೆ, ಒಳ್ಳೊಳ್ಳೆ ಗಂಡಾದ್ರು ಸಿಕ್ಕಿದ್ದಾರೆ. ಇದೆಲ್ಲ ಹಿರಿಯರ ಆಶೀರ್ವಾದ ಅಂತ ನಾನು ಅನ್ಕೊಂತೀನಿ. ಈಗ ನಮ್ಮ ಗೀತಾ ಅಕ್ಕ ಭೀಮನ ಅಮಾವಾಸ್ಯೆ ಬಗ್ಗೆ ಹೇಳ್ತಾರೆ. ಅವರು ಚಿಕ್ಕ ವಯಸ್ಸಿಂದ. ಗುಡ್ ಮಾರ್ನಿಂಗ್. ಭೀಮನ ಅಮಾವಾಸ್ಯೆ ಬಗ್ಗೆ ಮಾತಾಡುವಂತ ಭಾರ್ಗವಿ ಕೇಳಿದಾಳೆ. ನನಗೆ ಗೊತ್ತಿದ್ದಂಗೆ ನನಗೆ ಒಂದು 7th ಆದ್ಮೇಲೆ ನನಗೆ ನೆನಪಿದ್ದಂಗೆ ಸರಸ್ವತಿ ಚಿಕ್ಕಮ್ಮ ಬೊಂಬೆಗಳನ್ನ ಮಾಡೋರು. ಅಂದ್ರೆ ಒಂದು ಹೆಣ್ಮಗುಗೆ 2
ಗೊಂಬೆ ಅಂತ ಅಂದ್ಬಿಟ್ಟು ಅದನ್ನ ಶಾಂತ ಹೇಳ್ದಾಗ ಏಕಾದಶಿ ದಿವಸ ಮಾಡಿಬಿಟ್ಟು ಒಣಗಿಸಿಟ್ಟು, ಅದು ಏನು ನಮ್ಮನೆ ಮುಂದ್ಗಡೆ ಒಂದು ತುಳಸಿ ಕಟ್ಟೆ ಇತ್ತು, ನಿಮ್ಗೆಲ್ಲ ನೆನಪಿದೆ ಅನ್ಸುತ್ತೆ. ಅದ್ರ ಮುಂದೆ ಇಟ್ಬಿಟ್ಟು ಒಣಗಿಸೋರು. ಅದನ್ನ ಒಣಗಿಸ್ಬಿಟ್ಟು ನನಗೆ ಅಥವಾ ಭಾರ್ಗವಿ ಕೇಳೋರು, ಇದು ಚುಕ್ಕೆಗಳನ್ನಿಡೋಣ ಬಾ ಅಂತ ಅಂದ್ಬಿಟ್ಟು ಸುಣ್ಣದಲ್ಲಿ ಚುಕ್ಕೆ ಇಡ್ತಾ ಇದ್ವಿ ನಾವು. ಅದಾದ್ಮೇಲೆ ಅದಕ್ಕೆ ಗಂಡು ಬೊಮ್ಮೆಗೆ ಅಂತೇಳಿ ಅವರು ಇದು ಅರಿಶಿನದ್ದು ಕೊಂಬು ಕಟ್ಟೋರು ಸರಸ್ವತಿ ಚಿಕ್ಕಮ್ಮ. ನೆಕ್ಸ್ಟ್ ಡೇ ಭೀಮನ ಅಮಾವಾಸ್ಯೆ ದಿವಸ ಸಾಮಾನ್ಯ ನಮ್ಗೆ ರಜೆ ಕೊಡ್ತಾ ಇರ್ಲಿಲ್ಲ ಸ್ಕೂಲ್ಗಳಿಗೆ. ಎರ್ಕೊಂಡು ಅವತ್ತು ನಾವು ಪೂಜೆ ಮಾಡಿ ನಮಗ್ ದಾರ ಕಟ್ಟೋರು. 9 ಎಳೆ ಸರಸ್ವತಿ ಚಿಕ್ಕಮ್ಮ ಮಾಡೋರು. ಅದನ್ನ 9 ಎಳೆ ಅದೇನು ಹಸಿ ದಾರದಿಂದ ತೆಗೆದ್ಬಿಟ್ಟು 9 ಎಳೆ ಮಾಡಿ ಅದಕ್ಕೆ ಹೂ ಕಟ್ಟಿ ನಮ್ಗೆ ಪೂಜೆ ಎಲ್ಲ ಆದ್ಮೇಲೆ ದಾರ ಕಟ್ಟೋರು. ದಾರ ಕಟ್ಟಿದ್ದಾದ್ಮೇಲೆ ಅದು ಒಂದು ಹಣ್ಣು ಅಥವಾ ತೆಂಗಿನಕಾಯಿ ಹೊಡೆದಿರೋದನ್ನೇ ಕೈನಲ್ಲಿ ಇಟ್ಕೊಂಡು ಅದಕ್ಕೆ ದಾರ ಕಟ್ಟಿಸ್ಕೊತಾ ಇದ್ವಿ. ಅದಾದ್ಮೇಲೆ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಅದೇನೋ ಒಂಥರ ಗರ್ವ ನಮ್ಗೆ. ಇವತ್ತು ಪೂಜೆ ಮಾಡಿದ್ವಿ, ನಮ್ ಕೈಗೊಂದು ದಾರ ಬಂದಿದೆ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಹೋದ್ರೆ ಎಲ್ಲ ನಮ್ ಕೈಯೇ ನೋಡೋರು. ಅದೊಂದು ನೆನಪಿದೆ ನಮ್ಗೆ. ನಮ್ಮಮ್ಮ ಆಶೀಷನ್ ಅಡ್ಗೆ ಮಾಡೋರು, ಗಣಪನು ಇಡೋರು. ಸರಸ್ವತಿ ಚಿಕ್ಕಮ್ಮ ನಮ್ಗೆ ಪೂಜೆ ಮಾಡಿಸೋದೆಲ್ಲ ಸರಸ್ವತಿ ಚಿಕ್ಕಮ್ಮನೆ ಮಾಡಿಸ್ತಾ ಇದ್ದಿದ್ದು. ಅದೆಲ್ಲ ನೆನಪಾಗ್ತದೆ. ಶಾಂತ ಹೇಳಿದಾಗಿದ್ದ ನಾನು ಆಲ್ಮೋಸ್ಟ್ ಎಮೋಷನಲ್ಲಿನಲ್ಲೇ ಇದ್ದಂಗೆ ನೆನಪಾಗ್ತಾ ಇದೆ ನಂಗೆ. ತುಂಬಾ ಖುಷಿ ಆಯ್ತು ಭಾರ್ಗವಿ ನೀನು ಇದನ್ನ ಹೇಳು ಅಂದಿದ್ದಕ್ಕೆ. ಥ್ಯಾಂಕ್ ಯು. ನಮ್ಮ ಅಕ್ಕ ಗಾಯತ್ರಿ ಈಗ ಭೀಮ್ನ ಅಮಾವಾಸ್ಯೆ ಬಗ್ಗೆ ಹೇಳ್ತಾಳೆ. ಹೇಳು ಗಾಯತ್ರಿ. ನಮ್ಮಮ್ಮನ ಮನೆ ಪದ್ಧತಿಯಲ್ಲಿ ಏನಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಮಣ್ಣಿನಿಂದ ಮಾಡೋ ಬೊಂಬೆಗೆನೆ ನಾವು ಪೂಜೆ ಮಾಡ್ಬೇಕಾಗಿದ್ದು. ಅದೇ ಭೀಮೇಶ್ವರ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಮಾಡಿಸ್ತಿದ್ರು. ಈಗ ಅಂದ್ರೆ ಕೆಲವು ಕಡೆ ಇದು ದೀಪಗಳನ್ನಿಟ್ಟು ಮಾಡ್ತಾರೆ, ಬಟ್ ನಮ್ಮಮ್ಮನ ಮನೆ ಪದ್ಧತಿ ಇದೇ ಇದ್ದಿದ್ದು. ಅದು ಮಣ್ಣಿನಿಂದ ಮಾಡೋ ಬೊಂಬೆಗಳಿಗೆ ಪೂಜೆ ಮಾಡ್ಬೇಕಾಗಿತ್ತು ನಾವು. ಪೂಜೆ ಅಂತ ತುಂಬಾ ಚೆನ್ನಾಗಿ ಮಾಡಿಸ್ತಾ ಇದ್ರು ನಮ್ಮ ಸರಸ್ವತಿ ಚಿಕ್ಕಮ್ಮ. ಆಸ್ ಯೂಶುವಲ್ ನಮ್ಮಮ್ಮ ಅಡಿಗೆ ಒಳ್ಳೆ ಹಬ್ಬದ ಅಡ್ಗೆ ಮಾಡ್ತಾ ಇದ್ರು. ನಾವು ಪೂಜೆ ಮಾಡ್ತಾ ಇರ್ಬೇಕಾಗಿದ್ರೆ ನಮ್ ದೊಡ್ಡಮ್ಮ ಇದ್ರು, ರತ್ನ ದೊಡ್ಡಮ್ಮ ಅಂತ. ಅವರು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಒಳ್ಳೊಳ್ಳೆ ಗಂಡಂದ್ರು ಸಿಗ್ತಾರೆ ನಿಮಗೆ, ನೀವ್ ಇವಾಗ ಇಷ್ಟು ಚೆನ್ನಾಗ್ ಮಾಡಿದ್ರೆ ಮುಂದೆ ನಿಮ್ಗೆ ಒಳ್ಳೆ ಗಂಡ ಸಿಗ್ತಾರೆ ಅಂತ ಹೇಳೋರು. ನಿಜ ಅಂತ ಎಷ್ಟೋ ನಂಬಿದ್ವಿ ಗೊತ್ತಾ. ಬಟ್ ಆ ನಿಜ ಪ್ರತಿಯೊಬ್ಬ ನಾವೆಲ್ಲಾ ಹೆಣ್ಮಕ್ಳಿಗೂ ಅದು ನಿಜಾನೇ ಆಯ್ತು. ಎಲ್ಲಾ ಹೆಣ್ಮಕ್ಳಿಗೂ ಒಳ್ಳೊಳ್ಳೆ ಗಂಡಂದ್ರು ಸಿಕ್ಕಿದ್ದಾರೆ, ಒಳ್ಳೆ ಮನೆ ಸಿಕ್ಕಿದೆ. ಖಂಡಿತ ಈ ಹಿರಿಯರ ಆಶೀರ್ವಾದ ಯಾವತ್ತೂ ಸುಳ್ಳಾಗಲ್ಲ ಅನ್ನಕ್ಕೆ ಇದೇ ನಿದರ್ಶನ. ನಮ್ ದೊಡ್ಡಮ್ಮ ಹಂಗ ಹೇಳೋರು, ಪ್ರತಿಯೊಬ್ರು ಹೇಳೋರು ಒಳ್ಳೆ ಪೂಜೆ ಮಾಡಿ, ನೀವು ಒಳ್ಳೆ ಹೂವಿಡು, ಒಳ್ಳೆ ಗಂಡ ಸಿಗ್ತಾನೆ ಅನ್ನೋರು. ಸೊ ಹಂಗಾಗಿ ಪೂಜೆ ಎಲ್ಲ ಮುಗಿಸ್ತಾ ಇದ್ವಿ ನಾವು ಭೀಮೇಶ್ವರ ವ್ರತದ್ದು. ಆಮೇಲೆ ಸಾಯಂಕಾಲ ಅಂದ್ರೆ ನಮ್ಮ ಅಣ್ಣ ತಮ್ಮಂದ್ರಿಗೆ ಭಂಡಾರ ಓಡಿಸ್ಬೇಕಾಗಿತ್ತು. ಹೊಸಲ್ ಮೇಲೆ ಇಟ್ಬಿಟ್ಟು ನಮ್ಮಮ್ಮ ಕಡುಬು ಮಾಡ್ಕೊಡೋರು. ಅದ್ರೊಳಗೆ ಕಾಯಿನ್ ಇಟ್ಬಿಟ್ಟು ಹೊಸಲ್ ಮೇಲೆ ಇಟ್ಟು ಅದನ್ನ ಅಣ್ಣ ತಮ್ಮಂದ್ರಿಂದ ಮೊಣಕೈಯಿಂದ ಭಂಡಾರ ಓಡಿಸ್ಬೇಕಾಯ್ತು. ಎಲ್ಲಾರ ಹತ್ರ ಓಡಿಸ್ತಾ ಇದ್ವಿ ನಾವು. ಆಮೇಲೆ ನಮಗ್ ಒಂದು ಖುಷಿ ಏನು ಅಂದ್ರೆ ಭಂಡಾರ ಓಡಿಸಿದ ದಿವಸ ಒಂದೇನಂದ್ರೆ ನಾವಿವತ್ತು ಇಷ್ಟ ಇರ್ತಿದ್ವಿ ಸಾಕು, ನಾಗರ ಪಂಚಮಿ ದಿವಸ ಅವ್ರು ನಾವು ಬೆನ್ ತೊಳಿತೀವಲ್ವಾ, ದುಡ್ಡು ಕೊಡ್ತಾರೆ ಅನ್ನೋ ಖುಷಿನಲ್ಲಿ ಇರ್ತಾ ಇದ್ವಿ. ಸೊ ನಾಗರ ಪಂಚಮಿ ದಿವಸ ಪಾಪ ಎಲ್ಲಾರ್ಗು ನಾವು ಬೆನ್ ತೊಳಿತಿದ್ರೆ ನಾವ್ ಎಷ್ಟಿಟ್ಟಿರ್ತೀವಿ ಅದ್ರ 2ರಷ್ಟು ಕೊಡೋರು ನಮ್ಮ ಅಣ್ಣಂದ್ರು. ನಮ್ಗೆ ಅದೇ ಒಂದು ಸ್ವರ್ಗ ಸಿಕ್ದಂಗೆ. ಎಷ್ಟು ಕೊಡ್ತಾರೆ ನಮ್ಗೆ. ನಾವ್ ಮೊದ್ಲೇ ಹೇಳ್ತಾ ಇದ್ವಿ ನೀನ್ ಜಾಸ್ತಿ ಕೊಡ್ಬೇಕು ನಮ್ಗೆ ದುಡ್ಡನ್ನ ಅಂತ ನಮ್ಮ ಅಣ್ಣಂದ್ರ ಕಂಡೀಷನ್ಸ್ ಆಗ್ತಾ ಇದ್ವಿ ನಾವು. ಸೊ ಹಂಗಾಗಿ ತುಂಬಾ ಚೆನ್ನಾಗೆಲ್ಲ ಹಬ್ಬ ಹರಿದಿನಗಳೆಲ್ಲ. ಈ ಭೀಮನ ಅಮಾವಾಸ್ಯೆ ಹಬ್ಬದ ನೆನಪು ಏನಂದರೆ, ನಾನು ತುಂಬ ಚಿಕ್ಕವಳು, ಅಂದರೆ ಒಂದು 4ನೇ ಕ್ಲಾಸು ಏನೋ, ಆ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಆ ಟೈಮ್ ಒಂದು ನನಗೆ ತುಂಬ ಅದನ್ನು ನೆನಪಿರೋದು. ಅಂದರೆ ಭಾರಿ ಇಷ್ಟ ಆಗಿರೋದು ಏನಂದರೆ, ನಾವು ಆವಾಗ ಎಲ್ಲ ಪೂಜೆ ಇದು ಎಲ್ಲ ನಮ್ಮಮ್ಮ ಮಾಡಿಸ್ತಿದ್ರು. ಸತ್ಯಭಾಮ ದೊಡ್ಡಮ್ಮ ಅಡುಗೆ ಎಲ್ಲ ಮಾಡ್ತಿದ್ರು. ಆ ಅಡುಗೆಗೆ ತರಕಾರಿ ಎಲ್ಲ ಜನ ಜಾಸ್ತಿ ಅಲ್ಲ, ಒಬ್ಬೊಬ್ಬರು ಒಂದೊಂದು ಮಾಡಬೇಕು. ತರಕಾರಿ ಇದೆಲ್ಲ ರತ್ನ ದೊಡ್ಡಮ್ಮ ನೋಡ್ಕೊಳ್ತಿದ್ರು. ಹಾಲು ಮೊಸರು ಡಿಪಾರ್ಟ್ಮೆಂಟೆಲ್ಲ ನಮ್ಮ ದೊಡ್ಡಮ್ಮ ರುಕ್ಮಿಣಿ ಅಮ್ಮ, ಅವರು ಅದನ್ನು ನಾವು ನಮಗೆ ಪ್ರೀತಿಯಿಂದ ಅವ್ರನ್ನ ದೊಡ್ಡವೇಣಿ ಅಂತಲೇ ಕರೆಯೋದು. ಅವರು ಆ ಒಂದೆಲ್ಲ ಪ್ರತಿಯೊಂದು ನಿಮಗೆ ಹಾಲು ಮೊಸರು ತುಪ್ಪ ಬೆಣ್ಣೆ ಎಲ್ಲದೂ ಅವರೇ ನೋಡ್ಕೊಳ್ತಿದ್ದಿದ್ದು. ಅವರು ಎಲ್ಲ ಈ ಥರ ಒಬ್ಬೊಬ್ಬರು ಒಂದೊಂದು ಎಲ್ಲ ಮಾಡ್ತಿದ್ರು. ನಮಗೆ ನಮ್ಮ ದೊಡ್ಡಮ್ಮ, ನಂಗೆ ಅದೊಂದು ತುಂಬ ಖುಷಿ. ಅದು ಏನಂದರೆ ನಮ್ಮದೇ ಒಂದು ಕೇದಿಗೆ ಗರಿ ಅಂತಾರೆ, ಅಂದರೆ ತಾಳೆಯ ಗರಿ.
ಅದು ನಮ್ಮ ಇದರಲ್ಲೇ ಇತ್ತು. ಅದನ್ನು ನಮ್ಮ ದೊಡ್ಡಮ್ಮ ನಾವು ಸ್ಕೂಲ್ಗೆ ಹೋಗೋದ್ರಲ್ಲ ಅವ್ರು ನಮಗೆ ಕೇದಿಗೆ ಜಡೆ ಹಾಕಿ ಕಳಿಸ್ತೀವಿ. ಅವ್ರಿಗೆ ತುಂಬ ಇಷ್ಟ ಹೆಣ್ಮಕ್ಳು ಅಂದರೆ. ಅದನ್ನು ಹಾಕಿ ಕಳಿಸಿದ್ರು ಹಾಕಿಸ್ಕೋತಿದ್ವಿ, ಚಿಕ್ಕವರಲ್ವಾ, ಹಾಗಾಗಿ ಹಾಕಿಸ್ಕೊಂಡು ಸರಿ ಸ್ಕೂಲ್ಗೆ ಹೋಗೋದು. ಅದೇನೋ ಒಂಥರ ಖುಷಿ ನಮಗೆ. ಎಲ್ಲರೂ ಕೇಳ್ತಾರಲ್ಲ ಯಾರು ಹಾಕಿದ್ದು ಅಂದರೆ ನಮಗೆ ಹೆಮ್ಮೆ ಅದು, ನಮ್ಮ ದೊಡ್ಡಮ್ಮ ಹಾಕಿದ್ದು ಇದು ಅಂತ. ಸರಿ ಅದನ್ನು ಹೋಗಿ ಸ್ಕೂಲಿಂದ ಬರ್ತಿದ್ದಂಗೆ ಕೈ ಕಾಲು ಮುಖ ತೊಳ್ಕೊಂಡು ಬಟ್ಟೆ ಎಲ್ಲ ಬದಲಾಯಿಸಿ ಮತ್ತೆ ಸಂಜೆಗೆ ರೆಡಿ ಆಗೋದು. ಸಂಜೆ ಪೂಜೆ ಆಗಬೇಕಲ್ಲ, ಸಂಜೆ ಎಲ್ಲ ಅದಕ್ಕೆ ಪೂಜೆ ಮಾಡಿ, ಆ ಪೂಜೆ ಹೊತ್ತಿಗೆ ನಮ್ಮ ಅಮ್ಮ ಕೋಸಂಬರಿ ಎಲ್ಲ ಮಾಡ್ತಿದ್ರು. ಅಂದರೆ ಇದು ಮಕ್ಕಳಿಗೆಲ್ಲ ಕೊಡೋದಕ್ಕೆ ಮತ್ತು ಭಂಡಾರ ಹೊಡಿಸ್ಬೇಕಲ್ಲ, ಆ ಒಂದು ಇದಕ್ಕೆ ಕೋಸಂಬರಿ ಎಲ್ಲ ಮಾಡ್ತಿದ್ರು. ಮತ್ತು ಹಣ್ಣು ಎಲ್ಲ ಇರ್ತಿತ್ತು. ಸರಿ ಸಂಜೆ ಇದು ನಮ್ಮ ಅಣ್ಣಂದ್ರಿಗೆಲ್ಲ ಭಂಡಾರ ಹೊಡ್ಸೋದು ಅವೆಲ್ಲ ಉಂಟು. ಅಲ್ಲಿ ಒಂದು ಏನು ನನಗೆ ಭಾರಿ ಇದು ಅಂದರೆ ನಮಸ್ಕಾರ ಮಾಡಿಸೋದು. ಮಾಡು ನಮಸ್ಕಾರ, ಆ ಥರ ಎಲ್ಲ ಅಣ್ಣಂದ್ರು ಇದು ಮಾಡ್ತಿದ್ರು. ಅದೆಲ್ಲ ಒಂಥರ ಚೆನ್ನಾಗಿರ್ತಿತ್ತು, ಜನ ಜಾಸ್ತಿ ಅಲ್ಲ, ಅದೇನೋ ಒಂದು ಖುಷಿ. ಸರಿ ಆಯಿತು, ಅದು ಭಂಡಾರ ಎಲ್ಲ ಹೊಡಿಸಿದ್ಮೇಲೆ ಮತ್ತೆ ರಾತ್ರಿಗೆ ಅಂದರೆ ಸಾಯಂಕಾಲ ಆ ಟೈಮಲ್ಲಿ ಮಂಗಳಾರತಿ ಎಲ್ಲ ಮಾಡೋದು ಆರತಿ ಮಾಡೋದು, ಹಾಡು. ನಮ್ಮ ಮನೇಲಿ ಅದೊಂದು ಪದ್ಧತಿ ಏನಂದರೆ ಸಂಜೆ ಹಾಡುಗಳೆಲ್ಲ ಹೇಳ್ತಿದ್ರು. ನಮ್ಮ ದೊಡ್ಡಮ್ಮ ನಮ್ಮಮ್ಮ ಎಲ್ಲ ತುಂಬ ಚೆನ್ನಾಗಿ ಹಾಡ್ತಿದ್ರು. ಅವರೆಲ್ಲ ಹಾಡುಗಳೆಲ್ಲ ಹೇಳಿ ನಾವು ಚಿಕ್ಕವ್ರು ನಮಗೇನೋ ಸಣ್ಣ ಪುಟ್ಟದ್ದು ಬರೋದನ್ನು ಹೇಳ್ತಿದ್ವಿ. ಇವೆಲ್ಲ ಆದಮೇಲೆ ಮಂಗಳಾರತಿ ಇದು ಎಲ್ಲ ಮಾಡಿ ಆರತಿ ಮಾಡಿ ಅವತ್ತಿನ ದಿನದ್ದು ಅವತ್ತೇನೆಂದರೆ ರಾತ್ರಿಗೆ ಇದು ಕೈತುತ್ತು ಅಂದರೆ ಚಿಕ್ಕವ್ರಿಗೆಲ್ಲ ಕೈತುತ್ತು ಹಾಕ್ಬಿಡ್ತಿದ್ರು ನಮ್ಮಮ್ಮ. ಸರಿ ಕೈತುತ್ತು ಹಾಕಿ ಆರಾಮಾಗಿ ಮಲಗ್ತಿದ್ವಿ. ಅವತ್ತು ನನಗೆ ಅದು ತುಂಬ ನೆನಪು, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಆ ನೆನಪು ನನಗೆ ಇದೆ. ಭೀಮ್ನ ಅಮಾವಾಸ್ಯೆ ಅಂದರೆ ನನಗಿದೇ ನೆನಪಾಗೋದು. ಅಮ್ಮ ನಮ್ಮ ಮನೆ ಭೀಮ್ನ ಅಮಾವಾಸ್ಯೆ ಹಬ್ಬದ್ದೆಲ್ಲ ನಮ್ಮ ಅಂದರೆ ಚಿಕ್ಕ ವಯಸ್ಸಿಂದೆಲ್ಲ ಕೇಳಿದ್ರಲ್ಲ, ನಿಮ್ಗೇನು ಅನ್ನಿಸ್ತು? ಚೆನ್ನಾಗಿತ್ತು ಕೇಳೋಕ್ಕೆ. ಅದು ತುಂಬ ಜನ ಇರೋ ಜಾಯಿಂಟ್ ಫ್ಯಾಮಿಲಿ ಅಂತ. ನಿಮ್ಮದು ಜಾಯಿಂಟ್ ಫ್ಯಾಮಿಲಿ? ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆದರೂ ಇಷ್ಟೊಂದು ಜನ ಇಲ್ಲ. ಹೌದಾ? ಹಾಗಾಗಿ ನಮ್ಮನೆ ಹೇಳ್ತೀನಿ ಕೇಳು. ಇವಾಗ ನಮ್ಮ ಅತ್ತೆ ಅವ್ರ ಚಿಕ್ಕ ವಯಸ್ಸಿಂದು ಭೀಮ್ನ ಅಮಾವಾಸ್ಯೆ ಮಾಡಿದ್ದನ್ನು ಹೇಳ್ತಾರೆ. ಇವಾಗ ಹೇಳಿ. ಅದಕ್ಕೇನು ಅಂದರೆ ನಮ್ಮ ತಂದೆ ನಮಗೆಲ್ಲ ಪಾಪ ಬಳೆ ತೊಡ್ಸೋರು ಹಬ್ಬದೊತ್ತಿಗೆ. ಗಂಡನ ಪೂಜೆ ಅಂತ ಪಾಪ ಬಳೆ ಹೊಸದಾಗಿ ಬಳೆ ತೊಡ್ಸೋದು ನಮ್ಮನೆಲ್ಲೂ ಉಂಟು ಅದು. ಆಮೇಲೆ ಸರಿ ಎಲ್ಲರಿಗೂ ಹೊಸ ಬಟ್ಟೆ ತರೋರು, ಹೊಸ ಬಟ್ಟೆ ಹಾಕೊಳ್ಳೋದು, ಏನೋ ಹಬ್ಬದ ಸಡಗರ ಅಂತೂ ಹೇಳ್ತೀರ್ದು. ಎಲ್ಲ ಒಟ್ಟಿಗೆ ಹಬ್ಬ ಆಚರಣೆ ಮಾಡ್ತಾಯಿತ್ತು. ಸರಿ ಅದೇ ಹಬ್ಬ ಇದು ನಮ್ಮ ಗಂಡಂದ್ರದ್ದು ಮಾಡಿಡೋದಂತೂ ಅದೊಂದು ನಮ್ಮ ಮನೆಯಲ್ಲಿ ಅದೇ ನಿಜ, ಅದೊಂದು ದೊಡ್ಡ ಸಂಭ್ರಮ. ಅದನ್ನು ಮಾಡೋದು ನಮ್ಮಮ್ಮ ನಮ್ಮ ಕಕ್ಕಿ ಇಬ್ಬರು ಸೇರಿಕೊಂಡು ಪೂಜೆ ಮಾಡಿಸೋರು ಎಲ್ಲ. ಅದು ಹಾಡಂತೂ ಅಜ್ಜಿ ತುಂಬ ಚೆನ್ನಾಗಿ ಹಾಡ್ತಾರಲ್ಲ, ಇದು ಎಲ್ಲ ನಮ್ಮಮ್ಮ ತುಂಬ ಚೆನ್ನಾಗಿ ಹೇಳೋದು. ಹೌದೌದು. ಆಮೇಲೆ ಇದು ಕೈಗೆ ದಾರ ಕಟ್ಟಿ ಹೌದೌದು ಹೌದು, ದಾರ ಎಲ್ಲ ಕಟ್ತಾರೆ. ಹೌದೌದು. ಅದು ಹೆಣ್ಣು ಹುಡುಗರ ಕೈಯಲ್ಲಿ ಎಳ್ಳಡಿಕೆ ಕೊಟ್ಟು ಹೌದೌದು. ಅದೆಲ್ಲ ಏನು ಖುಷಿ ಆಗುತ್ತಲ್ಲ. ಇವಾಗ ನಿಮ್ದು 86 ವರ್ಷ, ನಿಮ್ಗೆ 80 ವರ್ಷದ್ದು ನೆನಪು ನಿಮಗೆ. ಹೌದು. ಅವೆಲ್ಲ ಅಡಿಕೆ ಎಲ್ಲ ಕೈಯಲ್ಲಿ ಇಟ್ಕೊಂಡು ದಾರ ಕಟ್ತಿದ್ರು. ನಿಜ, ನಮಗೂ ಎಲ್ಲ ಕಟ್ತಿದ್ರು. ಒಂದು ಚಂದ ಅಂದರೆ ಆ ಸಡಗರ ಇದು ಇವಾಗಿನವ್ರಿಗೆ ಅಲ್ಲ, ನಾನು ಕಂಪೇರ್ ಮಾಡಿದ್ರೆ ಅವಾಗ ಅದನ್ನ ತುಂಬಾ ಎಂಜಾಯ್ ಮಾಡ್ತಿದ್ರು. ಪ್ರತಿಯೊಂದು ಎಂಜಾಯ್ ಮಾಡ್ತಿದ್ರು. ಜೊತೆಗೆ ಇಷ್ಟೊಂದು ಫಾಸ್ಟ್ ಲೈಫ್ ಇರಲಿಲ್ಲ. ನಿಜ. ಅದೆಲ್ಲ ಮಾಡೋದಕ್ಕೊಂದು ಮನಸ್ಸಿಗೆ ಆರಾಮ ಇರೋದು. ಅಯ್ಯಪ್ಪ, ಇವತ್ತಿನ ಫಾಸ್ಟ್ ಲೈಫಲ್ಲಿ ಯಾರು ಏನು ಮಾಡ್ತಾರೆ? ಹೌದೌದು, ಕಷ್ಟ ಪಾಪ, ಅವ್ರಿಗೂ ಮಾಡೋದೇ ಕಷ್ಟ. ಆದರೆ ನಾವು ಹಿಂದಿಂದೆಲ್ಲ ನೆನಪು ಮಾಡ್ಕೊಂಡಿದ್ದು ಭಾರಿ ಚೆನ್ನಾಗಿ ಅನ್ನಿಸ್ತು. ತುಂಬ ಚೆನ್ನಾಗಿತ್ತಲ್ಲ, ಮಾಡೋರು ಅಷ್ಟೆಲ್ಲ ಏರ್ಪಾಡು ಅದಕ್ಕೆ ಅದು ಇಷ್ಟಪಟ್ಟು ಮಾಡ್ತಿದ್ರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಅದೇ ನಾವು ಅಷ್ಟೇ. ನಾವು ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಜನನ ಪ್ರತಿ ಒಂದೊಂದು ಎಂಜಾಯ್ ಮಾಡಿದ್ದೀವಿ.
ಅದೆಲ್ಲ ದಿನ ನೆನಪುಗಳು ಮರುಕಳಿಸ್ತು. ಇವತ್ತೇನಿದ್ರೆ ಒಂದು ನಾವು 6 ಜನ ಸಿಸ್ಟರ್ಸು, ನಿಮ್ಮ ಅದಲ್ಲದೆ ನಮ್ಮ ಚಿಕ್ಕಪ್ಪನ ಮಕ್ಕಳುಗಳು, ಹೌದೌದು, ಇಷ್ಟಲ್ಲದೆ ನಮ್ಮ ಸೋದರತೆ ಬಂದಿದ್ರೆ ಅವ್ರ ಮಕ್ಕಳುಗಳು ನಿಜ. ಆಮೇಲೆ ನಮ್ಮ ಚಿಕ್ಕಮ್ಮನ ತವ್ರ ಮನೆಯಿಂದ ಬರೋರು ಅವ್ರ ಅಕ್ಕನ ಮಕ್ಕಳು ಅಂತ ಮಕ್ಕಳಿಗೆ ತುಂಬ ಜನ ಮಕ್ಕಳಿರೋರು. ಏನು ಸಂಭ್ರಮನೋ ಅವಾಗ ಬಿಡಿ. ಚೆನ್ನಾಗಿರೋದು. ಭೀಮನ ಅಮಾವಾಸ್ಯೆ, ಗಂಡನ ಪೂಜೆ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ನಮ್ಮ ಸತ್ಯಭಾಮ ದೊಡ್ಡಮ್ಮ ಅವರಿಂದ ಆಶೀರ್ವಾದದ ಹಾಡು. ಚಿರಂಜೀವಿಯಾಗೆಲೋ ಚಿನ್ನ ನೀನು, ಹರಿದಾಸದಾಸರ ಪಾದಧೂಳಿಯೊಳಗೆ ಚಿರಂಜೀವಿಯಾಗೆಲೋ ಚಿನ್ನ ನೀನು. ಲೋಕವಾರ್ತೆಯ ನಿನ್ನ ಕಿವಿಗೆ ಕೇಳಿಸಬೇಡ, ಶ್ರೀಕಾಂತ ಚರಿತೆಯನ್ನು ಕೇಳದಿರಬೇಡ. ಪಾಕವನ್ನು ಮಾಡಿ ಕಾಂಜಿಯಲ್ಲುಣಬೇಡ, ಶ್ರೀಕಾಂತ ಚರಿತೆಯನ್ನು ಬೆಸಗೊಳ್ಳಬೇಡ. ಚಿರಂಜೀವಿಯಾಗೆಲೋ ಚಿನ್ನ ನೀನು. ಸಾಲ ಮಾಡಲಿ ಬೇಡ, ಸಾಲದಿಂದೆನಬೇಡ, ನಾಳೆ ಹೇಗೆಂಬ ಚಿಂತೆ ಬೇಡ. ಕುಳ ಜನರ ನಾಡಿ ಮಿತ್ರತ್ವ ಮಾಡಲಿ ಬೇಡ, ಬಾಳುವರ ಸಂಗಡಲೆ ಬಾಳೆಲವೋ ಬಾಲ. ಚಿರಂಜೀವಿಯಾಗೆಲೋ ಚಿನ್ನ ನೀನು. ಮಂದಮತಿಗಳ ಕೂಡೆ ಮಾತನಾಡಲಿ ಬೇಡ, ನಿಂದಕರ ಕಣ್ಣೆತ್ತಿ ನೋಡಬೇಡ. ಇಂದಿರೆ ಅರಸ ಶ್ರೀ ವಿಜಯ ವಿಠ್ಠಲ ಚರಣ ದ್ವಂದ್ವದಲ್ಲಿ ಮಸ್ತಕವ ನೀಡದಿರಬೇಡ. ಚಿರಂಜೀವಿಯಾಗೆಲೋ ಚಿನ್ನ ನೀನು. ಹರಿದಾಸದಾಸರ ಪಾದಧೂಳಿಯೊಳಗೆ ಚಿರಂಜೀವಿಯಾಗೆಲೋ ಚಿನ್ನ ನೀನು. ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.